हाय फ्रेंड्स, एसजीटी मोबाइल रिपेयर एंड ट्रेनिंग इंस्टीट्यूट के ನಿಮ್ಮೆಲ್ಲರಿಗೂ स्वागत है। सो मेरा सभी भाइयों को एसजीटी मोबाइल रिपेयर एंड ट्रेनिंग इंस्टीट्यूट को स्वागत है। आज मेरे पास एक मोबाइल आया हुआ है। सो ಇವತ್ತೊಂದು ಮೊಬೈಲ್ ಬಂದಿದೆ ನನ್ನ ಹತ್ರ, ರೆಡ್ಮಿದು 14C। ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನೋಡಿ, ಆನ್ ಮಾಡ್ತಾ ಇದೀನಿ, ಎಂಐ ಲೋಗೋ ಬಂದು ಡೈರೆಕ್ಟ್ ಆಗಿ ಫಾಸ್ಟ್ ಫುಡ್ ಬರುತ್ತೆ। ಆನ್ ಮಾಡ್ತಾ ಇದೀನಿ, ಎಂಐ ಲೋಗೋ ಬಂದು ಡೈರೆಕ್ಟ್ ಆಗಿ ಫಾಸ್ಟ್ ಫುಡ್ ಬಂದು ನಿಂತ್ಕೊಂತದೆ ಅಷ್ಟೇ, ಡೈರೆಕ್ಟ್ ಫಾಸ್ಟ್ ಫುಡ್। ಓಕೆ, ಸೊ ನಾ ಇದನ್ನ ರಿಕವರಿ ಮೋಡ್ ಹೋಗಕ್ಕೆ ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ। ರಿಕವರಿ ಮೋಡ್, ರಿಕವರಿ ಮೋಡಿಗೆ ನಾನು ವಾಲ್ಯೂಮ್ ಅಪ್ ಮತ್ತೆ ಪವರ್ ಕಿನ್ ಎರಡು ಹಿಡಿದಿದ್ದೀನಿ, ಆದ್ರೂ ಡೈರೆಕ್ಟ್ ಆಗಿ ಹೋಗ್ತದೆ ಫಾಸ್ಟ್ ಫುಡ್, ಡೈರೆಕ್ಟ್ ಹೋಗ್ತದೆ ಫಾಸ್ಟ್ ಫುಡ್ ಹೋಗ್ತದೆ। ಕಾಣಿಸಿದಪ್ಪ? ಸೊ ಈ ಪ್ರಾಬ್ಲಮ್ ಹೇಗೆ ಬಗೆಹರಿಸೋದು ಅಂತ ನಾ ಈ ವಿಡಿಯೋದಲ್ಲಿ ಹೇಳ್ತೇನೆ ವಿತ್ F64 ಬಾಕ್ಸ್। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ಇದು ಸೀಲ್ಡೆಡ್ ಪೀಸ್ ಇದೆ, ಇದು ಯಾರು ಇನ್ನೂ ಕಟ್ ಮಾಡಿಲ್ಲ। ಸೊ ಇದನ್ನು ನಾನೇ ಇವಾಗ ಕಟ್ ಮಾಡಿಬಿಟ್ಟು ಸೊ ಇದರ UFS प्रोग्रामिंग मारना। सो अपना ये सील्डेड पीस है, सो कोई कट भी नहीं किया हुआ है। तो देखो ये वाला सील्डेड पीस है। सो इसको क्या करेंगे, हम कट करेंगे। कट करने के बाद जो है काम करेंगे। देखो ये सील्ड है, सील्ड को कट किया मैंने। सो सील्ड नावेನು ಮಾಡಿದ್ವಿ, ಕಟ್ ಮಾಡಿದ್ವಿ। ಕಟ್ ಮಾಡಿಬಿಟ್ಟು ಸೊ UFS ಚಿಪ್ನ ಹೊರಗಡೆ ತೆಗಿತಾ ಇದ್ವಿ। ಓಕೆ, ಸೊ ಇದು ಇಂಪಾರ್ಟೆಂಟ್ ಟಾಸ್ಕು। ಹೀಟ್ ಜಾಸ್ತಿ ಹೋಯಿತು ಅಂತ ಹೇಳಿದ್ರೂ ನಿಮ್ಮ UFS ಡೇಟಾ ಕರಪ್ಟ್ ಆಗುತ್ತೆ ಇವಾಗಿನ मॉडलಗಳಲ್ಲಿ। ओके, सो ज़्यादा हीट आपने दिया तो भी अभी UFS का डेटा करप्ट हो जाता है। देखो ऐसा हम आराम से इसका डेटा करप्ट होने का पहले उसको उठाना है, क्लीन करना है, उसके बाद आइडेंटिफाई करना पड़ेगा। ओके, सो ಈ ಥರ ಕ್ಲೀನ್ ಮಾಡಬೇಕಾಗುತ್ತೆ। ಇದನ್ನು क्लीन ಮಾಡಿ UFSನ ನಾವೇನು ಮಾಡ್ತಾಯಿದ್ವಿ, रिबॉल ಮಾಡ್ತಾ ಇದ್ವಿ। ओके, UFS को क्या कर रहे हैं, हमने रिबॉल कर लिया है। अभी F64 बॉक्स का अंदर डाल के इसका क्या प्रोग्रामिंग है, क्या है करके देखेंगे। एक बार आइडेंटिफाई करें तो ये बैकअप ले रहा, क्योंकि ना इसका पहला बार आइडेंटिफाई किया तो इन्हें ऑटोमेटिक बैकअप लेता है। तो इसको हम ये वीडियो में फ्लैश फाइल के थ्रू कैसे सेट को ऑन करने का वो दिखा रहा है। ಸೊ ಇದನ್ನು ನಾವೇನು ಮಾಡಿದ್ವಿ, ಫ್ಲ್ಯಾಶ್ ಫೈಲ್ನ ವಿತೌಟ್ ಡಂಪ್ ಫ್ಲ್ಯಾಶ್ ಫೈಲ್ ಮುಖಾಂತರವಾಗಿ ಹೇಗೆ ಆನ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ। ಇದಕ್ಕೆ ನಮಗೆ ಫ್ಲ್ಯಾಶ್ ಫೈಲ್ ಬೇಕು, ನಾವು MI ಫಾರ್ಮ್ವೇರಲ್ಲಿ ಹೋಗ್ಬಿಟ್ಟು ಇದ್ರ ಫ್ಲ್ಯಾಶ್ ಫೈಲ್ನ ಡೌನ್ಲೋಡ್ ಮಾಡ್ತಾಯಿದ್ವಿ। ಸೊ ಫಸ್ಟು ಚೈನಾದಲ್ಲಿರುತ್ತೆ, ಅದನ್ನು ಇಂಡಿಯನ್ಗೆ ಸೆಲೆಕ್ಟ್ ಮಾಡಿಬಿಟ್ಟು ಸೊ ನಾವೇನು ಮಾಡಬೇಕಾಗುತ್ತೆ, ಡೌನ್ಲೋಡ್ ಮಾಡೋದು। पहले चाइना में रहता है, उसको इंडियन को सेलेक्ट कंट्री सेलेक्ट करके मैं इसको फ्लैश फाइल को डाउनलोड कर रहा हूँ। ओके, वेरी इंपॉर्टेंट टॉपिक। ये मैंने डंप को यूज़ नहीं कर रहा हूँ, डंप को बिना डंप से ये मोबाइल को ऑन करने वाला हूँ। सो वीडियो तक ಎಂಡ್ ತक ಬನ್ನಿ ರಹಿए। ಸೊ ಎಂಡ್ ತನಕ ವಿಡಿಯೋ ನೋಡಿ। ಸೊ ಇದ್ರದ್ದೊಂದು ಫ್ಲ್ಯಾಶ್ ಫೈಲನ್ನು ನಾನೇನು ಮಾಡ್ತಾಯಿದ್ದೀನಿ, ರೀಡ್ ಮಾಡ್ತಾಯಿದ್ದೀನಿ। ಫಸ್ಟಿಗೆ ಇದನ್ನು ರೀಡ್ ಮಾಡ್ತಾಯಿದ್ದೀನಿ। ರೀಡ್ ಆದಮೇಲೆ ಇದ್ರದ್ದು ಏನಿದ್ರೂ ನಾವು ರೈಟ್ ಅಥವಾ ವಿತೌಟ್ ಡಂಪ್ ರೈಟ್ ಮಾಡಿದ್ದು ಸೇಫ್ಟಿ ಪರ್ಪಸ್ गोस्कर ಇದನ್ನು ರೀಡ್ ಮಾಡ್ತಾ ಇರೋದು। ಇದರ ಸ್ಪೀಡನ್ನು ನೋಡಿ, स्पीड देखो नीचे वाला क्या आ रहा है, उसको स्पीड बहुत कम मिल रहा है। वो एक जगह जाके स्ट्रक भी हो गया, बहुत कम मिल रहा है। सो देखो ये एरर भी मार लिया, सो रीड नहीं हुआ। दोबारा इसको क्या करेंगे, कट करेंगे, दोबारा ओपन करेंगे। हैंग हो गया टूल, हैंग ಆಗಿಬಿಟ್ಟಿದೆ ಟೂಲು, ರೀಡ್ ಆಗಲಿಲ್ಲ, ಎರರ್ ಬಂತು। ಸೊ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಸ್ಲೋ ಗೇರಲ್ಲಿ ಇಟ್ಬಿಟ್ಟು ರೀಡ್ ಮಾಡ್ತೀನಿ। ಒಂದ್ಸರಿ ಕಟ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡ್ತೀನಿ। एक बार कट करके इसको ओपन करेंगे। ಒಂದ್ಸಲಿ ಇದನ್ನು ಓಪನ್ ಮಾಡಿದ ಮೇಲೆ PWM G1 ಗೇರಲ್ಲಿ ಇದನ್ನು ರೀಡ್ ಮಾಡೋಣ। ಗೇರ್ ಚೇಂಜ್ ಮಾಡಿ ಆಮೇಲೆ ಐಡೆಂಟಿಫೈ ಮಾಡೋಣ। ಗೇರ್ G1 ಗೇರ್, HS G1 ಗೇರಲ್ಲಿ ನಾನೇನು ಮಾಡ್ತೀನಿ, ಹೈ ಸ್ಪೀಡ್ G1 ಗೇರಲ್ಲಿ ಇದನ್ನು ರೀಡ್ ಮಾಡ್ತಾಯಿದ್ದೀನಿ। ಸೊ ಎಲ್ಲದಕ್ಕಿಂತ ಜಾಸ್ತಿ ಇರೋದು ನಮ್ಮದು ಯೂಸರ್। ಸೊ ನಾನೇನು ಮಾಡ್ತಾಯಿದ್ದೀನಿ, ಕೆಳಗಡೆಯಿಂದ ಲೂನ್ 5 ಲೂನ್ 4 ಈ ಥರ ಏನು ಮಾಡ್ತಾಯಿದ್ದೀನಿ, ರೀಡ್ ಮಾಡ್ತಾಯಿದ್ದೀನಿ। ಇದು 2.5 GB ಇದೆ। ಸೊ ಸ್ವಲ್ಪ ಫಾಸ್ಟ್ ಫಾರ್वर्ड ಮಾಡಿದ್ದೀನಿ, ये 2.5 GB का था। सो ऐसे ही सभी लून को बैकअप तो ले रहा हूँ मैं। ओके, सो पूरा देखो अभी G1 गियर में इसका 2450 ऐसा कुछ ले रहा है, मतलब ये लेट होगा, इसलिए मैंने कट करके
ये कर लिया, फास्ट फॉरवर्ड किया, ये तो रीड हो गया. ಏನಾಯ್ತು ಇದು ರೀಡ್ ಆಯಿತು. ಒಂದ್ಸಲಿ ನಾನು ಇದ್ರದ ಪೂರ್ತಿ ಸೆಟಪ್ ನೋಡಿದ್ರೆ ನನಗೆ ಎಲ್ಲೂ ಪ್ರಾಬ್ಲಮ್ ಏನು ಕಾಣಿಸಿಲ್ಲ. ಆದರೆ ಫಾಸ್ಟ್ ಬೂಟ್ ಡೈರೆಕ್ಟ್ ಹೋಗ್ತಾಯಿದ್ರೆ ಬೂಟ್ ಕರಪ್ಟ್ ಆಗಿರ್ಬೋದು ಅಥವಾ ಇದರ ಫೈಲ್ ಕರಪ್ಟ್ ಆಗಿರ್ಬೋದು. ಸೊ ಅದಕ್ಕೆ ನಾನು ಇದರ ಕಾನ್ಫಿಗರ್ ಫೈಲ್ನ ರೀಡ್ ಮಾಡಿ ಇಟ್ಕೊಂಡೆ ಮತ್ತು ಎರೇಸ್ ಮಾಡಿದೆ ಆಲ್ಲೂನ. एरेज ಮಾಡಿಬಿಟ್ಟು ನಾವು डाउनलोड ಮಾಡಿರೋ फ्लैश फाइल हमने डाउनलोड किया था ना फ्लैश फाइल एरेज करके इसको जीपीटी सेलेक्ट करके इसको जीपीटी बनाएंगे. ओके, जीपीटी बन गया तो जीपीटी 2 बार राइट होते हैं उसका कॉन्फ़िगर एंड जीपीटी होने के बाद इसका एमबीआर हो जाता है, यानी बैकअप जीपीटी मेन जीपीटी को ये क्लियर करेगा. ये ऑप्शन दिया हुआ है. इसके बाद जो है हमने रीडेड किया हुआ मेरे पास सिक्योरिटी था ना, उसको क्या करेंगे, इसको अंदर डालेंगे. हम ನಾವು ಫಸ್ಟೇ ರೀಡ್ ಮಾಡಿತ್ತಲ್ಲ ಟೂಲ್ ಒಳಗಡೆ ಹೋಗ್ಬಿಟ್ಟು ಸಿ ಪ್ರೋಗ್ರಾಮ್ ಒಳಗಡೆ ಟೂಲು ಬ್ಯಾಕಪ್ ಒಳಗಡೆ ನಮ್ಮ ಶೆಡ್ಯೂಲ್ ಒಳಗಡೆ ನಮ್ಮ SC ಬ್ಯಾಕಪ್ ಇದೆಯಲ್ಲ ಆ ಪ್ರೋಗ್ರಾಮ್ನ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ರೈಟ್ ಮಾಡ್ತಾಯಿದ್ದೀನಿ ಫಾರ್ ಸೆಕ್ಯೂರಿಟಿ ಪರ್ಪಸ್. सो ये सिक्योरिटी पर्पस ये ಎಲ್ಲ ಫೈಲ್ಗಳು ಏನಾಗುತ್ತೆ ರೈಟ್ ಆಗುತ್ತೆ. सिक्योरिटी पर्पस से सभी फाइल क्या हो रहा है राइट हो गया. अभी राइट करने का बारी आ गया अपना फ्लैश फाइल का. एक बार आइडेंटिफाई करेंगे इसके अंदर FRP एक्टिव है तो इसको FRP को रिमूव किया मैंने. FRP एक्टिव ಇತ್ತು ಅದನ್ನು ರಿಮೂವ್ ಮಾಡಿದ್ದೀನಿ. ಸೊ ಇವಾಗ ನಾವು ಫ್ಲ್ಯಾಶ್ ಫೈಲಿಂದ ಇದನ್ನು ಫ್ಲ್ಯಾಶ್ ಮಾಡ್ತಾ ಇದ್ದೀನಿ. ಸೊ ರೈಟ್ ಸ್ಲಾಟ್ ಆ್ಯಂಡ್ ಬಿ ಒಳಗೆ ರೈಟ್ ಟಿಕ್ ಮಾರ್ಕ್ ಇದ್ಬಿಟ್ಟು ಏನು ಮಾಡಬೇಕಾಗುತ್ತೆ ರೈಟ್ ಮಾಡಬೇಕಾಗುತ್ತೆ. राइट करने का टाइम पे स्लॉट बी एंड ए रहता है ना, उसका अंदर एक टिक लगा के इसको राइट करना पड़ेगा. अभी सुपर फाइल राइट हो रहा है, थोड़ा सा मैं फास्ट फॉरवर्ड किया हुआ है. सो आप भी ऐसा काम सीख सकते हैं. आज SGT मोबाइल रिपेयर एंड ट्रेनिंग इंस्टीट्यूट बेंगलूರು ಇದೇ ಥರ ಕೆಲಸ ಕಲಿಬೇಕು ಅನ್ನಂಗಿದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ. ಸೊ UFS EMMC ಪ್ರೋಗ್ರಾಮಿಂಗ್ ಬಗ್ಗೆ A to Z ನಿಮಗೆ ಹೇಳ್ಕೊಡಲಾಗುತ್ತೆ. ಓಕೆ, ಸೊ ನೋಡಿ ನಮ್ಮ ಫ್ಲ್ಯಾಶ್ ಫೈಲ್ ಇಂದ ಫ್ಲ್ಯಾಶ್ ಆಗ್ತಾಯಿದೆ. ನಾವಿಲ್ಲಿ ಡಂಪನ್ನು ಯೂಸ್ ಮಾಡಿಲ್ಲ. ವಿತೌಟ್ ಡಂಪು ನಮ್ಮ ಮೊಬೈಲು ಫಾಸ್ಟ್ ಬೂಟಿಂದ ಆನ್ ಆಗಲಿಕ್ಕೆ ಬೇಕಾಗಿರುವ ಎಲ್ಲ ಫೈಲ್ಗಳನ್ನು ಏನು ಮಾಡ್ತಾಯಿದ್ದೀವಿ ನಾವು ರೈಟ್ ಮಾಡ್ತಾಯಿದ್ದೀವಿ ನಮ್ಮ F64 ಬಾಕ್ಸ್ ಮುಖಾಂತರವಾಗಿ ನಮ್ಮ UFSಗೆ. ಓಕೆ, ಸೊ ಪೂರಾ ಅಪ್ನಾ हो गया ಫ್ಲ್ಯಾಶಿಂಗ್. ಸೊ ಫ್ಲ್ಯಾಶಿಂಗ್ ಎಲ್ಲ ನಮ್ದಾಯಿತು. ಒಂದ್ಸರಿ ಐಡೆಂಟಿಫಿಕೇಷನ್ ಮಾಡಿ ನೋಡೋಣ. सभी फ्लैशिंग हो गए. एक बार आइडेंटिफिकेशन करके देखेंगे सब ठीक है. देखा तो कोई प्रॉब्लम नहीं लग रहा है, ಎಲ್ಲ ಓಕೆ ಅನಿಸ್ತಾ ಇದೆ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಆಫ್ ಮಾಡಿ ನೋಡೋಣ ನಮ್ಮ ಸೆಟ್ಟು ಆನ್ ಆಗುತ್ತಾ ಅಂತ. ದೇखेंगे ಸೆಟ್ ಆನ್ ಹೋಗ್ತಾ ಕ್ಯಾ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಸೆಟ್ ಏನಾಗಿದೆ ಆನ್ ಕಂಡೀಷನ್ ಅಲ್ಲಿ ಬಂದಿದೆ. ಸೊ ಹೈಪರ್ OS ಅಂತ ಬರ್ತಾ ಇದೆ ಆಕ್ಟಿವೇಟ್. ಸೊ ನೋಡೋಣ ಫುಲ್ ಆನ್ ಆಗುತ್ತಾ ಅಂತ. ಯಾಕಂತ ಹೇಳಿದ್ರೆ ಇದು ಬರೀ ಫಾಸ್ಟ್ ಬೂಟ್ ಬಂದು ಹೋಗ್ತಾ ಇತ್ತು, ಇದು ಸೆಕೆಂಡ್ ಲೋಗೋ ಕೂಡ ಬಂದಿದೆ ಆಲ್ರೆಡಿ. ಓಕೆ, ಸೊ ನೋಡೋಣ, ಸ್ವಲ್ಪ ಲೇಟ್ ಆಗುತ್ತೆ ಆನ್ ಆಗಿ, ಯಾಕಂದ್ರೆ ನಾವು ಪ್ರೋಗ್ರಾಮಿಂಗ್ ಮಾಡಿ ಆಗಿದೆ ಇವಾಗ. ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ SGT मोबाइल रिपेयर एंड ट्रेनिंग इंस्टीट्यूट बेंगलुरु के. आप भी ऐसा काम सीख सकते हैं. आ जाए SGT मोबाइल रिपेयर एंड ट्रेनिंग इंस्टीट्यूट बेंगलुरु को. सो देखो ये हाइपर OS करके सेकेंड लोगो में आ चुका है. सो ऑन होने में थोड़ी देर लगेगा. ओके, सो ವೇಟ್ ಮಾಡೋಣ ಏನಾಗುತ್ತೆ ನೋಡೋಣ, ಆನ್ ಆಗುತ್ತಾ ಇಲ್ವಾ ಏನು ಅಂತ. ಅಥವಾ ನಮ್ಮ FRP ಮೋಡಿಗೆ ಬರಬೇಕು, ಅದಾದ್ಮೇಲೆ ನೆಕ್ಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಸೆಕೆಂಡ್ ಲೋಗೋ ಅಂತ ಬಂದಿದೆ. ಸ್ವಲ್ಪ ನಾನು ಪಾಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಸ್ವಲ್ಪ ಲೇಟ್ ಆಗುತ್ತೆ ಆನ್ ಆಗ್ಲಿಕ್ಕೆ, ಹಂಗಾಗಿ ಪಾಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸೆಟ್ ಫುಲ್ ನೆಕ್ಸ್ಟ್ ಮಾಡ್ಲಿಕ್ಕೆ ಬಂದಿದೆ ಆಲ್ರೆಡಿ. ओके, सो इसी तरह कैसे ನೀವು ಕೂಡ ಕಲಿಬಹುದು. ಬನ್ನಿ SGT मोबाइल रिपेयर एंड ट्रेनिंग इंस्टीट्यूट बेंगलुरु. आप भी ऐसा काम सीख सकते हैं. आज SGT मोबाइल रिपेयर एंड ट्रेनिंग इंस्टीट्यूट. ये फास्ट लोगो में था, फास्ट बूट में था, सॉरी लॉगो में फास्ट बूट में था. कभी कभी ऑन हो रहा था, कभी कभी ऑन नहीं हो रहा था. ಸ್ವಲ್ಪ ಫಾಸ್ಟ್ ಬೂಟ್ ಅಲ್ಲಿ ಇತ್ತು, ಸ್ವಲ್ಪ ಆನ್ ಆಗ್ತಿತ್ತು, ಸ್ವಲ್ಪ ಆನ್ ಆಗದೆ ಇರ್ತಾ ಇತ್ತು. ನಾವೇನ್ ಮಾಡಿದ್ವಿ, ಇದನ್ನ 100% ಆಗಿ F64 ಮುಖಾಂತರ ಪ್ರೋಗ್ರಾಮಿಂಗ್ ಮಾಡಿ ಸೆಟ್ ನ ಆನ್ ಮಾಡಿದ್ವಿ. ನೀವು ಇದೇ ತರ ಟ್ರೈನಿಂಗ್ ತಗೊಬೇಕು ಅನ್ನಂಗಿದ್ರೆ ಕೆಳಗಡೆ ಬರ್ತೇನೆ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.